ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡ್ರಿ. ನಾನು ಶನಿವಾರದ ಒಂದು ಲಾಗ್ನ ಒಂದು ಪಾರ್ಟನ್ನು ಶೇರ್ ಮಾಡ್ಕೊಂಡಿದ್ದೆ. ಆ ಪಾರ್ಟಲ್ಲಿ ಏನೇನು ಆಯ್ತಪ್ಪ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ನಾನು ಬೇಸನ್ ಉಂಡೆ ಮಾಡಿದ್ದಲ್ಲ, ಸೊ ಆ ಸ್ವೀಟ್ ತೊಗೊಂಡು ನಾನು ಶನಿವಾರ ದಿವಸ ಅವ್ವಾರ ಮನೆಗೆ ಹೋದೆ. ನಾನು ಹೋಗೋದ್ರೊಳಗೆ ಅಂದ್ರೆ ನಾನು ಹೋಗೋದಕ್ಕೂ ಮತ್ತು ಚಿಕ್ಕಮ್ಮ, ಪದ್ಮ, ದೊಡ್ಡಮ್ಮ ಎಲ್ಲರೂ ಬರೋದಕ್ಕೂ ಕರೆಕ್ಟಾಗಿತ್ತು. ಮತ್ತು ನಾನು ಹೋಗಿ ಸ್ವೀಟ್ಸ್ ಪೂಜಾ ಕೊಟ್ಟೆ ತಿನ್ನವ ಅಂಥೇಳಿ. ಮತ್ತು ಎಲ್ಲರೂ ಬಂದಿದ್ರಲ್ಲ, ಸೊ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ನಾವಿಲ್ಲೇ ಅತ್ತಿ ನಮ್ಮ ನರಗುಂದತ್ತಿಯವ್ರು ಯಾಕೆ ಬರಲಿಲ್ಲ ಏನು ಅದನ್ನೆಲ್ಲ ಮಾತಾಡಿದ್ವಿ. ಅದು ಯಾಕೆ ಬರಲಿಲ್ಲ ಅನ್ನೋದು ಕೂಡ ನಿಮ್ಮ ಜೊತೆ ಹೇಳಿದ್ದೆ ನಾನು. ನಂತರದಲ್ಲಿ ತಮ್ಮ ಬಂದ. ತಮ್ಮ ಯಾರನ್ನ ಪಿಕ್ ಮಾಡೋಕ್ಕೆ ಹೋಗಿದ್ದ ಅಂದ್ರೆ ಪೂಜಾ ಅವರ ತವ್ರ ಮನೆಯವ್ರನ್ನ, ಅಂದ್ರೆ ಬ್ಯಾಂಕಿ ಬುತ್ತಿ ಅಂತಾರಲ್ರಿ, ಬುತ್ತಿ ರೊಟ್ಟಿದೆಲ್ಲನೂ ಬ್ಯಾಂಕಿ ಬುತ್ತಿ ತೊಗೊಂಡು ಬಂದಿದ್ರು ಅವರು. ಅವರಿಗೆ ಪಿಕ್ ಮಾಡ್ಕೊಂಡು ಬಂದ ಹುಬ್ಳಿಗೆ ಹೋಗಿ. ಅದು ಬಾಂಕಿ ಬುತ್ತಿ ಏನೈತಲ್ಲ ಎಲ್ಲ ಬಿಚಾರ ನೋಡ್ರಿ, ತೋರಿಸ್ತಾ ಇದ್ದೀನಿ ನಿಮ್ಗೆ ಏನೇನು ತೊಗೊಂಡು ಬಂದಾರ ಅಂಥೇಳಿ. ಇದೆಲ್ಲ ಲಾಸ್ಟ್ ಬ್ಲಾಗ್ನ ನೋಡಿರಿ ನೀವು. ಇದೆಲ್ಲ ಬಿಚ್ ಆದ ನಂತರ ಇದೇನೈತಲ್ಲ ಎಲ್ಲದ್ರದ್ದು ಪೂಜೆ ಆಗ್ತೈತ್ರಿ. ಏನು ಬುತ್ತಿ ತೊಗೊಂಡು ಬಂದಾರಲ್ಲ ಇಷ್ಟುರ್ದು ಬುತ್ತಿ ಪೂಜೆ ಮಾಡೋದಾಗ್ತೈತಿ. ಅದನ್ನು ಕೂಡ ನಾನು ಶೇರ್ ಮಾಡಿದ್ದೆ ನಿಮ್ಗೆ. ಆ ನಂತರ ಏನಾಯ್ತಪ್ಪ ಅಂದ್ರೆ ಭವಾನಿ ಮತ್ತು ಚಿಕ್ಕಮ್ಮ ಅವರು ಹೋಗಬೇಕಾಗಿತ್ತು ಬ್ಯಾಂಗ್ಳೂರಿಗೆ. ಆಕೆ ಎಕ್ಸಾಮ್ ಇತ್ತು, ಅದ್ರ ಸಲುವಾಗೇನೆ. ಯಾಕಂದ್ರೆ ನಾಳೆನೇ ಇತ್ತು ಆಕೆ ಎಕ್ಸಾಮ. ಸೊ ಈವ್ನಿಂಗ್ ಬಸ್ಸಿಗೆ ಅವರು ಹೋಗೋರು ಇದ್ರು, ಅದಕ್ಕೋಸ್ಕರ ಅವರು ಕೂಡ ಇದೆಲ್ಲ ಬುತ್ತಿ ಪೂಜೆ ಆದ ತಕ್ಷಣ ಊಟ ಮಾಡ್ಕೊಂಡವ್ರು ಅಂದ್ರೆ ಅವ್ರು ಹೋದರು. ಅವ್ರು ಹೋದಾದ ನಂತರ ಮತ್ತೊಂದು ಸ್ವಲ್ಪ ನಾವೆಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ, ಬಿಕಾಸ್ ಅವಾಗ ಬುತ್ತಿ ಹಂಚ್ಬೇಕಂದ್ರೆ ಭಾಳ ಬಿಸಿಲಿತ್ತು ರೀ. ಅದಕ್ಕೆ ಸಾಯಂಕಾಲನ ಹಂಚಿದ್ರೆ ಅದು ಬಿಡು ಸ್ವಲ್ಪ ತಂಪೊತ್ತಾದ್ಮೇಲೆ ಅಂಥೇಳಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ಕೊಂಡು ಆದ ನಂತರ ಚಹಾ ಮಾಡಿದೆ. ಸಾಯಂಕಾಲ ನಾನು ಚಹಾ ಮಾಡಿ ಎಲ್ಲರಿಗೆ ಚಹಾ ಹಾಕಿಕೊಟ್ಟೆ. ಇದಿಷ್ಟು ನೀವು ಹಿಂದಿನ ಬ್ಲಾಗ್ ಒಳಗೆ ನೋಡಿರಿ. ಇದು ಚಹಾ ಕುಡ್ದು ಆದ ನಂತರ ಮತ್ತು ಶನಿವಾರ ಏನೆಲ್ಲ ಆಯಿತು ಫಂಕ್ಷನ್ ಹಿಂದಿನ ದಿವಸ ಅದನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡಕತ್ತೀನಿ. ನಾ ಹೇಳೋದು ಹಾಗೆ ಬುತ್ತಿ ಹಂಚೋದಿತ್ತಲ್ಲ, ಸೊ ಸಾಯಂಕಾಲ ಒಂದು 5 ಗಂಟೆ ರೀ. ಸ್ವಲ್ಪ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಎಲ್ಲನೂ ಈಗ ಬುತ್ತಿ ರೆಡಿ ಮಾಡಕತ್ತಾರೆ ನೋಡ್ರಿ. ಏನೇನು ತೊಗೊಂಡು ಬಂದಿರ್ತಾರೋ ಅದನ್ನು ನಾವು ನೀಟಾಗಿ ಒಂದು ನೀಟಾಗಿ ಹಚ್ಬೇಕು ರೀ ಅವನ್ನೆಲ್ಲನೂ. ಅಂದ್ರೆ ರೊಟ್ಟಿ ತೊಗೊಂಡು ಬಂದಿರ್ತಾರೆ, ಚಪಾತಿ ತೊಗೊಂಡು ಬಂದಿರ್ತಾರೆ, ಸ್ವೀಟ್ಸು, ಆಮ್ಯಾಗ 2 ಥರದ ಪಲ್ಯ ಇತ್ತು, 2 ಥರದ ಚಟ್ನಿ ಪುಡಿ ಇತ್ತು, ಮತ್ತು ಮೊಸರನ್ನ ಇತ್ತು. ಹೀಗಾಗಿ ಎಲ್ಲನೂ ನೀಟಾಗಿ ಇಲ್ಲೇ ಹಚ್ತಾ ಇದ್ದಾರೆ. ಒಂದು 3-4 ಜನ ಕೂಡೇನ ಇದನ್ನು ಕೆಲಸ ಮಾಡ್ತಾಯಿದ್ರು. ಅಂದ್ರೆ ಒಂದಿಷ್ಟು ಹಚ್ಚಿದ ಆದ ನಂತರ ಎಲ್ಲ ಏನು ನೇಬರ್ಸ್ ಇರ್ತಾರೆ ಮತ್ತು ಎಲ್ಲ ಫುಲ್ ಏರಿಯಾ ಒಳಗಿನ ಜನಕ್ಕೆ ಇದನ್ನು ಪ್ರತಿ ಮನೆಗೂ ಹೋಗಿ ಬುತ್ತಿ ಕೊಟ್ಟು ನಾಳೆ ಫಂಕ್ಷನಿಗೆ ಇನ್ವೈಟ್ ಮಾಡಿಬರೋದು. ಕುಂಕುಮ ಇಟ್ಟು ನಾಳೆ ಫಂಕ್ಷನ್ಗೆ ಇಷ್ಟು ಗಂಟೆಗೆ ಬರ್ರಿ ಅಂತ ಹೇಳಿ ಇನ್ವೈಟ್ ಕೂಡ ಮಾಡಿಬರೋದು. ಸೊ 2 in 1 ಕೆಲಸ ಅಂತಲೇ ಹೇಳ್ಬೋದು ರೀ. ಯಾಕಂದ್ರೆ ನಾಳೆನೇ ಐತಿ ಮತ್ತು ಸಾಯಂಕಾಲನೂ ಆಗಿಬಿಟ್ಟಿತ್ತು. ನಾಳೆ ಮಾರ್ನಿಂಗ್ ಹೋಗಿ ಹೇಳೋಕ್ಕಾಗಂಗಿಲ್ಲ ಎಲ್ಲರಿಗೂ. ಅದಕ್ಕೋಸ್ಕರ ಹಿಂದಿನ ದಿವ್ಸನ ಹೇಳೋದ್ರಿ. ಯಾಕಂದ್ರೆ ನಾಳೆ ಮತ್ತು ಪಾಪ ಅವರು ಎಲ್ಲರೂ ಹೋಗೋದಿರ್ತೈತಿ, ಮಾಡೋದಿರ್ತೈತಿ. ಸೊ ನಾವು ಹಿಂದಿನ ದಿವಸ ಹೇಳಿದ್ರೆ ಅವ್ರಿಗೆ ಕೂಡ ಗೊತ್ತಾಗ್ತೈತಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ಈಗ ಬುತ್ತಿ ಕೊಟ್ಟು ಇನ್ವೈಟ್ ಮಾಡಿಬರುವಂಥ ಕೆಲಸ ನಡೆದೈತೆ ನೋಡ್ರಿ ಸ್ನೇಹಿತರೆ.
ರೊಟ್ಟಿ ಕೊಡ್ತಿದ್ರು ಕಪ್ಪನ್ ರೊಟ್ಟಿ ಅದು ಖಾರ ಹಚ್ಚಿರಲ್ಲ ಹಂಗ ಅಂತಿದ್ಲಾಕಿ ಕನ್ನಡ ಬರ್ತಿದ್ರು ಬರೀ ಖಾರ ಗೊತ್ತಿದೆ ಬರೀ ರೊಕ್ಕಗಳು ಬರೀ ಜಗಳ ಕರೆ ಸಿಂಟೆಕ್ಸ್ ಇಟ್ಟಲ್ಲೇ ಖಾಲಿ ಆಗೈತದ ತುಂಬಿದ್ದೆ ಖಾಲಿ ಆಗೈತಂತದ ಸೋರ್ತದ ಅನ್ನೋದು ಮತ್ತೆ ಇಟ್ಟಲ್ಲೇ ಖಾಲಿ ಆಗೈತಲ್ಲ ಅದು ಸೋರ್ತಿರ್ಬೇಕು ನೋಡೋದು ಅವನೇನು ಗ್ಯಾರಂಟಿ ಇಲ್ಲ ಅದ ಮತ್ತೆ ಅದ್ರಾಗ ಸಂಡೇ ಅಂದ್ರೆ ಇನ್ನೂ ಬಿಸಿ ಇರ್ತಾರ ಅವ್ರು ಬಾಬಿ ಚಿಕೋ ನೀವು ಒಬ್ಬಾಕೆ ಬಂದಿಲ್ವಾ ಹುಡುಗರ ಕರ್ಕೊಂಬರ್ಬೇಕಿಲ್ಲ ಯಾರನಾರ ಸ್ನೇಹಿತರೆ ನೋಡ್ರಿ ಬೆನ್ಕಟ್ಟಿಯಿಂದ ದೊಡ್ಡಮ್ಮ ಮತ್ತು ನಮ್ಮ ತಮ್ಮನ ಹೆಂಡ್ತಿರಿ ಪಿಂಕ್ ಸಾರಿಯಲ್ಲೇ ಅವರು ಬಂದರು. ಹಾಗೆ ಗಂಗು ಬಂದಳು, ವಿದ್ಯಾ ಬಂದಳು. ಸೊ ನೋಡ್ತಾ ಇರ್ಬೋದು ಜಸ್ಟ್ ಬಂದ್ರು ಅವರು. ಮತ್ತು ಇವರೆಲ್ಲ ಬುತ್ತಿ ರೊಟ್ಟಿ ಏನು ಬುತ್ತಿ ರೆಡಿ ಮಾಡಿ ಇಟ್ಟಿದ್ರಲ್ಲ, ಒಂದು ಕಡೆ ಒಬ್ಬರು ಕೊಡ್ಲಿಕ್ಕೆ ಹೋಗ್ಯಾರ ನೋಡ್ರಿ. ಉಷಾ, ಕಸ್ತೂರಿ ಅಕ್ಕ, ಚಿನ್ನು ಮತ್ತು ಸಾನ್ವಿ. ಸೊ ಒಂದಿಬ್ರು ಒಂದು ಸೈಡು ಇಲ್ಲಿ ಓಣಿ ಒಳಗೆ ಎಲ್ಲರಿಗೂ ಬುತ್ತಿ ರೊಟ್ಟಿ ಹಂಚಕ್ಕೆ ಹೋಗ್ಯಾರ. ಇವ್ರು ಇನ್ನೂ ಒಂಚೂರೆಲ್ಲನೂ ಹಂಚಿ ಅಂದ್ರೆ ರೆಡಿ ಮಾಡಿ ಇಟ್ಟಾರ. ಅಂದ್ರೆ ಬಂದು ಮತ್ತು ಅವ್ರು ತೊಗೊಂಡು ಹೋಗ್ತಾರೆ ರೀ. ಫುಲ್ ಏರಿಯಾ ಕೊಡೋದಿರ್ತೈತಿ. ಹೀಗಾಗಿ ಬೆನ್ಕಟ್ಟಿಯಿಂದ ಇನ್ನೂ ನಮ್ಮ ತಂಗಿ ಗಂಡನ ಮನೆಯವ್ರ ಮನೆಯಿಂದನೂ ಬರಬೇಕು. ಹಾಗೆ ಇನ್ನೊಬ್ರು ನಮ್ಮ ಮಾಮ ಇದ್ದಾರೆ, ಅವ್ರ ಮನೆಯಿಂದ ಬರ್ಬೇಕು ರೀ ಇನ್ನು. ಆಮೇಲೆ ಸುಜಾತ ಅವ್ರು ಇನ್ನೂ ಬಂದಿಲ್ಲ, ಅವರು ಕೂಡ ಬರಬೇಕು. ಮತ್ತು ಇವರೆಲ್ಲ ಇಲ್ಲೇ ಮಾತಾಡ್ತಾ ಕೂತಿದ್ರಲ್ಲ, ನಾನೇನು ಮಾಡ್ತಾಯಿದ್ದೆ ಅಂದರೆ ಇಲ್ಲೇ ಚುರುಮರಿನ ಹಚ್ತಾಯಿದ್ದೆ ರೀ, ಬೆಳ್ಳುಳ್ಳಿ ಚುರುಮರಿ ಅದನ್ನು ನಾನು ಹಚ್ತಾಯಿದ್ದೆ. ಮತ್ತು ಒಂದು ಕಡೆ ಹಾಲು ಕೂಡ ಕಾಯಿಸ್ಲಿಕ್ಕೆ ಇಟ್ಟೀನಿ. ಈಗ ಹೆಂಗೆ ದೊಡ್ಡಮ್ಮರು ಬಂದರು, ಸಾಯಂಕಾಲ ಟೈಮ್ ಅಲ್ರಿ, ಸ್ವಲ್ಪ ಚುರುಮರಿ ತಿಂದು ಚಹಾ ಕೊಟ್ರಾಯ್ತು ಅಂಥೇಳಿ ಅದಕ್ಕೋಸ್ಕರ ಮೊದಲು ಚುರುಮರಿನ ರೆಡಿ ಮಾಡಾಕತ್ತೀನಿ ನೋಡ್ರಿ. ನಾನಿಲ್ಲೇ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ, ಪುಟಾಣಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆನ ಮಾಡಾಕತ್ತೀನಿ. ಉಪ್ಪು ನೋಡ್ತಾ ಇದ್ದಾರೆ, ಯಾಕಂದರೆ ಚುರುಮರಿಯಲ್ಲೇನೂ ಸ್ವಲ್ಪ ಉಪ್ಪಿನ ಅಂಶ ಇರ್ತೈತಿ. ಸೊ ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೋಬೇಕಾಕೈತಿ. ಅದಕ್ಕೋಸ್ಕರನ ಸ್ವಲ್ಪ ನೋಡಿ ನಾನು ಹಾಕ್ತಾಯಿದ್ದೆ. ಮತ್ತು ಒಗ್ಗರಣೆ ರೆಡಿ ಮಾಡಿ ಈಗ ಎಲ್ಲ ಫ್ರೈ ಮಾಡಿದ್ದು ಮೊದಲು ಹಾಕಿದ್ದೆ ಚುರುಮರಿಗೆ. ಶೇಂಗಾದು ಏನು ಮಾಡಿದ್ನಲ್ಲ ಅದನ್ನು ಅಷ್ಟು ಹಾಕೋಕಂದ್ರೆ ನಮ್ಮ ತಮ್ಮ ಬಂದ, ಹಾಕಿಲ್ಲ ನಾ ಕಲಿಸ್ತೀನಿ ಅಂತಂದು. ಅವನಿಗೆ ಇಂಥದ್ರಾಗೆಲ್ಲ ಭಾಳ ಇಂಟ್ರೆಸ್ಟ್ ರೀ, ಹೆಲ್ಪ್ ಮಾಡ್ತಾನೆ, ಹಾಗೇನಿಲ್ಲ. ಮತ್ತು ನಾವು ಒಗ್ಗರಣೆ ಹಾಕಿದ್ನಲ್ರಿ, ಹಾಕಿಂದ ಅವನು ಈಗ ಚೆನ್ನಾಗಿ ಚುರುಮರಿಗೆಲ್ಲ ಒಗ್ಗರಣೆ ಹತ್ತುವಂಗೆ ಮಿಕ್ಸ್ ಮಾಡ್ತಾನೆ ನೋಡ್ರಿ. ನಾನಿಲ್ಲೇ ತಡಿಪ ಬಾಳ್ಗೆ ಒಳಗೂ ಇನ್ನೂ ಒಗ್ಗರಣೆ ಐತಿ, ಎಣ್ಣೆ ಐತಿ ಅಂಥೇಳಿ ಅವನಿಗೆ ನಿಂದ್ರಿಸೇನು ನೋಡ್ರಿ. ಅದ್ರ ಬಾಳ್ಗೆ ಒಳಗೆ ಸ್ವಲ್ಪ ಸಪ್ಪನ ಚುರುಮರಿ ಹಾಕಿ ಕಲಿಸಿ ನಾನು ತೆಗ್ಯಾಕತ್ತೇನೆ ನೋಡ್ರಿ ಸ್ನೇಹಿತರೆ. ಕರೆಂಟ್ ಒಂದು ಇರಲಿಲ್ಲ ರೀ, ಕರೆಂಟ್ ಒಂದು ಹೋಗಿಬಿಟ್ಟಿತ್ತು. ಕತ್ತಲದೊಳಗನ ಕೆಲಸ ನಡೆದಿತ್ತು ನಮ್ದು. ಇಲ್ಲಾಂದ್ರೆ ಇನ್ನೊಂದು ಲೈಟ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೆಳಕೊಳಗೆ ಇನ್ನೂ ಕ್ಲಿಯರ್ ಬರ್ತಿತ್ತು ನಿಮ್ಗೆ. ಬಟ್ ಅದು ಏನೇನೋ ರೀ, ನಮಗಂತೂ ಹಂಗೆ ಅನಿಸ್ತೈತಿ, ನಿಮಗೆಲ್ಲರಿಗೆ ಹಂಗಾಗೈತಿ ಇಲ್ಲೋ ಗೊತ್ತಿಲ್ಲ. ಮನ್ಯಾಗ ಯಾವಾಗ ಏನು ಫಂಕ್ಷನ್ ಇರ್ತಾವೆ, ಕಾರ್ಯಕ್ರಮ ಇರ್ತಾವೆ, ಅವತ್ತು ಮುದ್ದಾಮ ಕರೆಂಟ್ ಕೈ ಕೊಟ್ಟಿರ್ತಾವೆ. ನಮಗಂತೂ ಭಾಳ ಸಲ ಆಗೈತಿ ಎಕ್ಸ್ಪೀರಿಯನ್ಸ್. ನಿಮಗೆ ಹೆಂಗೆ ಆಗೈತಿ ಅದನ್ನು ಹೇಳ್ರಿ. ಸೊ ನೋಡಿರಿ, ಆಮೇಲೆ ತರುಣ್ ಅಂತೂ ಅವ್ರ ದೊಡ್ಡಪ್ಪನ ಬಿಟ್ಟು ಒಟ್ಟು ಸರಿಯಂಗೇನೆ ಇಲ್ಲ, ಬಂದು ನಿಂತ ಬಿಟ್ಟಾನ, ನೋಡ್ತಾ ಇರ್ಬೋದು ಇಲ್ಲೇ. ಸೊ ತಮ್ಮ ಚುರುಮರಿನ ಕಲಿಸಿದ ನಂತರದಲ್ಲಿ ಎಲ್ಲರಿಗೆ ಚುರುಮರಿ ಹಾಕಿಕೊಟ್ಟೆ, ಚಹಾ ಹಾಕಿಕೊಟ್ಟೆ. ಅವ್ರದ್ದೆಲ್ಲ ಚಹಾ ಚುರುಮರಿ ಮುಗಿಕ ಅಂತಂದ್ರೆ ಅಕ್ಕಮ್ಮ ಬಂದರು. ಅಕ್ಕಮ್ಮ, ನಮ್ಮ ಸಣ್ಣತ್ತಿ ಮತ್ತು ನಾಳೆ ಅಡುಗೆ ಮಾಡೋರು ಕೂಡ, ಯಾಕಂದ್ರೆ ಸಣ್ಣತ್ತಿ ಮತ್ತು ಸಣ್ಣತ್ತಿಯವ್ರ ಮಗ ಮಂಜು ಅವ್ರಿಗೆ ಗೊತ್ತಿರ್ಬೋದು, ಅಡುಗೆ ಭಟ್ರು, ಅವ್ರಿಗೆ ಹೇಳಿದ್ವಿ ಅಡುಗೆದ್ದು. ಸೊ ಅಡುಗೆ ಭಟ್ರನ್ನ ಇಬ್ಬರಿಗೆ ಎಕ್ಸ್ಟ್ರಾ ಮತ್ತು ಕೆಲಸದವ್ರನ್ನ ಕರೆಸಿದ್ರು, ಅವರು ಕೂಡ ಬಂದರು ನೋಡ್ರಿ. ಅಂದ್ರೆ ಅವ್ರಿಗೆ ಮನೆಗೆ ಗೊತ್ತಿರಂಗಿಲ್ಲಲ್ಲ, ಇವರೇ ಕರ್ಕೊಂಬರ್ಬೇಕು. ಹೀಗಾಗಿ ಸಣ್ಣತ್ತಿ ಮತ್ತು ಇವರೆಲ್ಲ ಸೇರಿನ ಬಂದ್ರು ನೋಡ್ರಿ ಸ್ನೇಹಿತರೆ. ಇನ್ನೂ ಬೂತ್ ರೊಟ್ಟಿ ಇನ್ನೂ ಮುಗಿತಾನೆ ಇರಲಿಲ್ಲ. ಎಲ್ಲ ಕೊಟ್ಟು ಬರಾಕತ್ತಿದ್ರು. ಮತ್ತು ಎಷ್ಟು ಕಡಿಮೆ ಆಗ್ತೈತಿ ಮತ್ತು ಬಂದು ಒಯ್ಯಾಕತ್ತಿದ್ರು. ಇವರಂತೂ ಎಲ್ಲ ಒಟ್ಟಿಗೆನ ರೆಡಿ ಮಾಡಿ ಇಡ್ತಾಯಿದ್ರು ನೋಡ್ರಿ. ನಾನು ಬಂದವ್ರಿಗೆ ಚುರುಮರಿ ಚಹಾ ಕೊಡೋದು ಮತ್ತು ನನಗೆ ಸಾಧ್ಯದಲ್ಲಿ ವಿಡಿಯೋ ಮಾಡೋದು, ಯಾಕಂದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಇದನ್ನೆಲ್ಲ ಶೇರ್ ಮಾಡ್ಬೇಕಂತ ನನಗೂ ಒಂದು ಖುಷಿ. ಸೊ ಹೀಗಾಗಿ ನಾನು ವಿಡಿಯೋನ ತೊಗೊಳ್ತಾ ಇದ್ದೆ ಸ್ನೇಹಿತರೆ.
ತಳಗ ಅನ್ಕೊಳಕ ನಮ್ಮ ಅಕ್ಕಂದ್ರಿ ಕುಬಸಾಯ್ತ್ರಿ ನಾಳೆ 1 ಗಂಟೆಕ್ರಿ ಮನ್ಯಾಗ ಐತಿ ಬರ್ರಿ ತಪ್ಪಸ್ಲಾಟ್ ಬರ್ರಿ मम्मी है मुकाना कुर्सी गोलू बेदराग ಯಾರು ಇವ ಅಲ್ಲಿ ಡಬ್ಬ ಇರ್ಬೇಕು ಲ್ಯಾಪ್ ಐತ್ ಸರ್ ಸರಿ ಐತ್ ಸರ್ ಈಗ ಬಂದು ಇತ್ತೀಚೆಗೆ ಬರ್ಲಂತ ಸರಿ ಸೈಡ್ ಸ್ನೇಹಿತರೆ ನೋಡಿದ್ರಲ್ಲ, ಸುಜಾತನೂ ಬಂದ್ಲು, ಕಾವೇರಿನೂ ಡ್ಯೂಟಿ ಇಂತ್ರ ಬಂದ್ಲು. ಆಲ್ಮೋಸ್ಟ್ ರಾತ್ರಿ ಅಂದರೆ ಹಿಂದಿನ ದಿವ್ಸ ಬರೋರೆಲ್ಲ ಬಂದಂಗೆ ಆಯಿತು. ಈಗೇನೈತಲ್ಲ ನೋಡ್ರಿ, ಸಾಯಂಕಾಲನ ಪೆಂಡಲ್ನು ಕೂಡ ಹಾಕಿ ಹೋಗಿದ್ರು ಶಾಮಿಯಾನದವ್ರು ಬಂದು. ಮತ್ತು ಇನ್ನೇನು ಮತ್ತು ರಾತ್ರಿ ಊಟಕ್ಕಾಗಿರ್ಬೋದು, ಮತ್ತು ನಾಳೆದೆಲ್ಲ ಅವರು ತಯಾರಿ ಮಾಡ್ಕೋಬೇಕಲ್ರಿ ಅಡುಗೆದು. ಅದಕ್ಕೋಸ್ಕರ ಶಾಮಿಯಾನದವ್ರು ಇನ್ನೂ ಅವ್ರದ್ದು ಕೆಲಸ ನಡೆದಿತ್ತು. ಏನಂದರೆ ಎಲ್ಲ ಫುಲ್ ಹಾಕಿದ್ರು, ಬಟ್ ಲೈಟ್ ಹಾಕಿರಲಿಲ್ಲ. ಅದಕ್ಕೋಸ್ಕರ ಮತ್ತು ಅವರಿಗೆ ನಾವು ಕರೆಸಿದ್ವಿ, ಲೈಟ ಹಾಕಿಲ್ಲ ಅಂಥೇಳಿ. ಮತ್ತು ಈಗ ಬಂದು ಲೈಟ್ ಕೂಡ ಹಾಕಿದ್ರು. ಮಕ್ಕಳ ಮೇಲೆ ಆಟ ಆಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ರೀ. ಆಮೇಲೆ ಏನೈತಲ್ಲ, ಇವ್ರು ಅಡುಗೆಯವ್ರು ಬಂದಾರಲ್ರಿ, ಅವರೆಲ್ಲನೂ ಅವ್ರದ್ದೆಲ್ಲ ಜೋಡಿಸ್ಕೊಳ್ತಾ ಇದ್ರು. ಅಂದ್ರೆ ತರಕಾರಿ ಆಗಿರ್ಬೋದು, ಮತ್ತು ಅವರು ಹೆಚ್ಚು ಮನೆಗಳು, ಚಾಕು, ಅವ್ರದ್ದೆಲ್ಲ ಏನೇನು ಪ್ರಿಪ್ರೇಷನ್ ಇರ್ತೈತೆ ಅವ್ರು ಮಾಡ್ಕೊಳ್ತಾ ಇದ್ರು. ನಾನು ಅಕ್ಕ ಇಲ್ಲೇ ಮೇಲೆ ಎದಕ್ಕೆ ಬಂದೀವಪ್ಪ ಅಂತಂದ್ರೆ, ಇನ್ನು ಒಲೆ ಪೂಜೆ ಮಾಡಿಸ್ಬೇಕಲ್ರಿ, ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಊಟಕ್ಕೆ ಏನಾದರೂ ಇಲ್ಲೇ ನೀವು ಪಲಾವ್ ಮಾಡಿಬಿಡ್ರಿ ಅಂತ ಹೇಳ್ತಾ ಇದ್ಲವ್ವ. ಅದಕ್ಕೋಸ್ಕರ ಒಲೆ ಪೂಜೆ ಮಾಡಿಸಿದ್ರಾಯ್ತು ಅಂಥೇಳಿ ನಾವಿಲ್ಲೇ ಬಂದ್ವಿ. ನಾವು ಬಂದಾಗ ಇನ್ನೂ ಇವರೆಲ್ಲ ಜೋಡಿಸ್ಕೊಳ್ತಾ ಇದ್ರು ತರಕಾರಿನ, ಮತ್ತು ಭಟ್ರು ಕೂಡ ಒಲೆನ ಹಾಕ್ತಾಯಿದ್ರು ಇನ್ನು. ಹೀಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಒಲೆ ಜೋಡಿಸಿದಾದ್ಮೇಲೆ ಅಕ್ಕ ಇಲ್ಲೇ ಒಲೆ ಪೂಜೆನ ಮಾಡ್ತಾಳೆ ನೋಡ್ರಿ. ಯಾಕಂದರೆ ಯಾವುದೇ ಒಂದು ಅಡುಗೆ ಪ್ರಾರಂಭ ಇರ್ಬೋದು, ಏನೋ ಇರ್ಬೋದು. ಈಗ ನಾವು ಮನೆಯೊಳಗೂ ಗ್ಯಾಸ್ ಒಲೆ ಪೂಜೆ ಮಾಡಿ ಹೆಂಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ದಿನ ಇಲ್ಲಾಂದರೂ ಅಟ್ಲೀಸ್ಟ್ ಹಬ್ಬ ಹುಣ್ಣಿಮೆ ಹಿಂಗೇನಾದರೂ ದೇವ್ರ ನೈವೇದ್ಯಕ್ಕೋಸ್ಕರ ಮಾಡುವಾಗಾದರೂ ಅಟ್ಲೀಸ್ಟ್ ನಾವು ಪೂಜೆ ಮಾಡೇ ಮಾಡ್ತೀವಿ. ಮೊದಲೆಲ್ಲ ಪ್ರತಿದಿನ ಎದ್ದು ಒಲೆ ಸಾರಿಸಿ ಒಲೆ ಪೂಜೆ ಮಾಡೇನ ಒಲೆ ಹಚ್ತಾ ಇದ್ದರು. ಈಗೆಲ್ರಿ ಈಗಿನ ಗಡಿಬಿಡಿಗೆ ಅದನ್ನೆಲ್ಲ ಮಾಡೋಕ್ಕಾಗೋದನೇ ಇಲ್ಲ. ನಾವು ಕೂಡ ಏನಾದರೂ ಹಿಂಗೆ ಒಕೇಜನ್ಲಿ ಅಂತ ಹೇಳ್ಬೋದು, ಹಂಗೆ ಮಾಡಿರ್ತೀವಲ್ಲ, ಅದೇ ರೀತಿ ಇದು ಕೂಡ ಇಂಥ ದೊಡ್ಡ ದೊಡ್ಡ ಫಂಕ್ಷನ್ನಾಗಂತೂ ಒಲೆ ಪೂಜೆ ಇಲ್ಲದೆ ಏನು ಮಾಡೋಂಗೇನ ಇಲ್ಲರಿ. ಅದಕ್ಕೋಸ್ಕರ ಇಲ್ಲೇ ಒಲೆ ಪೂಜೆ ಅಕ್ಕ ಮಾಡ್ತಾಯಿದ್ದಾಳೆ, ನೋಡ್ತಾ ಇರ್ಬೋದು. 2 ಒಲೆ ಹಾಕ್ಸಿದ್ದೈತಿ, 2 ಒಲೆಗೂ ಪೂಜೆ ಮಾಡ್ತಾಯಿದ್ದಾಳೆ ರೀ. ಯಾರ್ಯಾರೆಲ್ಲ ಇದೇ ರೀತಿ ಮಾಡ್ತೀರಿ ಕಮೆಂಟ್ಸಲ್ಲೇ ತಿಳಿಸ್ರಿ ಸ್ನೇಹಿತರೆ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಮತ್ತು ಕಂಟಿನ್ಯೂ ಆಗಿ ಚಾನಲ್ ಒಳಗೆ ಇರ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಮಸ್ತಾದ ವಿಡಿಯೋಗಳು ಬರೋ ಇದ್ದಾವೆ. ಮತ್ತು ಸೀಮಂತ ಕಾರ್ಯಕ್ರಮ ಹೆಂಗಾಯಿತು, ನಾವೆಲ್ಲರೂ ಹೆಂಗೆ ರೆಡಿಯಾಗಿದ್ವಿ, ಹೆಂಗಿತ್ತು ಸಂಭ್ರಮ, ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ
ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರೋವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪ್ತೈತಿ ಸ್ನೇಹಿತರೆ. ನೀವು ಕೂಡ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಿ ಎಲ್ಲ ಸ್ಟಾರ್ಟ್ ಮಾಡಿದರು. ವೆಜಿಟೇಬಲ್ಸ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಈ ಕಡೆ ನಮ್ಮ ಒಲೆ ಪೂಜೆನೂ ಆಯಿತು. ಭಟ್ರು ಇನ್ನೇನು ಅವ್ರದ್ದು ಕೂಡ ಅಡುಗೆ ಪ್ರಾರಂಭ ಮಾಡ್ತಾರಂತ ಹೇಳ್ಬೋದು. ಈಗ ಮೊದಲಿಗೆ ಅವ್ರಿಗೆ ನಾವು ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಹೇಳೇವಿ. ಯಾಕಂದ್ರೆ ರಾತ್ರಿಗೆ ಎಲ್ಲರಿಗೆ ಊಟಕ್ಕೆ ಅಂತ ಹೇಳಿ ಜನ ಜಾಸ್ತಿ ಆಗ್ತೀವಿ. ಸೊ ಇಲ್ಲಾದ್ರೆ ಕ್ವಿಕ್ಕಾಗಿ ಆಗ್ಬಿಡ್ತೈತೆ ಅಂಥೇಳಿ ಇಲ್ಲೇ ಮಾಡಿಬಿಡು ಪಲಾವ್ ಅಂತ ಹೇಳಿ ಅವ್ರಿಗೆ ಹೇಳಿದ್ದೈತಿ ಭಟ್ರಿಗೆ. ಯಾಕಂದ್ರೆ ಭಟ್ರ ಕೈ ನಮಗೂ ಊಟ ಮಾಡೋದು ಅಪರೂಪ ಆಗಿಬಿಟ್ಟಿರ್ತೈತಿ. ಹಿಂಗೆ ಅವ್ರು ನಮಗೆ ಸಿಕ್ಕಾಗ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿ ಮಾಡ್ತಾರೆ ರೀ ಅವ್ರ ಅಡುಗೆ. ಹಿಂಗಾಗಿ ಇಲ್ಲೇ ಅವ್ರಿಗೆ ಮಾಡಕ್ಕೆ ಹಚ್ಚಿದ್ದೈತೆ ನೋಡ್ರಿ. ಅಲ್ಲ ಫೋನ್ ಅವ್ರನ್ನೇ ನೋಡ್ತಿ ಬ್ರೈಡಲ್ ಮದ್ವೆಗಾರ ಹಾಕಿಲ್ಲ ಹಾಕ್ಬಾರ್ವ ಅಂತ. ಹಳೆಯ ನಾನು ಒಲಿ ಪೂಜೆದ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಒಂದೆರಡು ಟಿಪ್ಸ್ ಹೇಳಿದೆ ಹಿಂಗೆ ಮಾಡಪ್ಪ ಅಂಥೇಳಿ. ಎಲ್ಲರದು ನಾಳೆ ಫಂಕ್ಷನಿಗೆ ಯಾರ್ಯಾರೆಲ್ಲ ಮೆಹಂದಿ ಹಾಕ್ಕೊಂಡಿಲ್ಲ ಮೆಹಂದಿ ಹಾಕೋಕತ್ತಾರ ನೋಡ್ರಿ. ಮತ್ತು ಶಾಮ್ಯಾನದವ್ರದ್ದು ಎಲ್ಲ ಕೆಲಸ ಮುಗ್ದಿತ್ತು. ಮತ್ತು ಅವರು ಅಡುಗೆಯವರು ಕೆಲಸ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಒಲೆ ಪೂಜೆ ಮಾಡಿದ್ವಿ. ಮತ್ತು ಭಟ್ರು ಕೂಡ ಕ್ವಿಕ್ಕಾಗಿ ವೆಜಿಟೇಬಲ್ ಪಲಾವ್ ಮಾಡ್ಯಾರ ಸಖತ್ ಬಿಸಿ ಬಿಸಿಯಾಗಿ. ಎಲ್ಲರೂ ಕೂಡ ಈಗ ನಾವು ಟೆರೆಸ್ ಮೇಲೆ ಬಂದೇವೆ ನೋಡ್ರಿ ಊಟಕ್ಕೆ. ಸ್ನೇಹಿತರೆ ಬಂದುಬಿಡ್ರಿ ನೀವು ಎಲ್ಲರೂ ಊಟ ಮಾಡೋಣ ಅಂಥೇಳಿ. ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಫ್ರೆಶ್ ಆಗಿ ಕೊಬ್ಬರಿ ತುರಿ ಎಲ್ಲನೂ ಹಾಕಿ ಏನು ಮಸ್ತ್ ಅಂದ್ರೆ ಮಸ್ತ್ ರೆಡಿ ಮಾಡ್ಯಾರ ಭಟ್ರು. ಇನ್ನೇನು ಎಲ್ಲರೂ ಸೇರಿ ನಾವು ಊಟ ಮಾಡೋದು ಅಂಥೇಳಿ. ಅದ್ರ ಜೊತೆಗೆ ಚಪಾತಿ, ರೊಟ್ಟಿ, ಪಲ್ಯ, ಮೊಸರನ್ನ ಎಲ್ಲನೂ ಇತ್ತು ಸ್ನೇಹಿತರೆ. ಯಾರಿಗೆ ಏನು ಬೇಕು ಅದನ್ನು ಊಟ ಮಾಡ್ಬೋದು ಅಂಥೇಳಿ. ನಾವು ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಬಿಸಿ ಬಿಸಿ ಪಲಾವ್ಗೆನ ಕ್ಯೂ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಮಧ್ಯಾಹ್ನ ಎಲ್ಲ ರೊಟ್ಟಿ ಚಪಾತಿ ಎಲ್ಲನೂ ತಿಂದಿದ್ದಿತ್ತು. ಬೇಡಪ್ಪ ಮಸ್ತ್ ಅದ ಕ್ಲೈಮೇಟ್ ಐತಿ, ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಪಲಾವ್ನ ಬೆಸ್ಟ್ ಅಂಥೇಳಿ ನಾ ಹೇಳ್ದಾಗೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿದ್ರು ಸಖತ್ತಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಎಲ್ಲರಿಗೂ ನೋಡ್ರಿ ಮೊದಲಿಗೆಲ್ಲ ಮಕ್ಕಳಿಗೆ ಹಾಕಿಕೊಟ್ಟಾರ. ಒಬ್ಬೊಬ್ಬರಾಗಿ ತೊಗೊಂಡು ಊಟ ಮಾಡೋದು ಅಂಥೇಳಿ. ರೊಟ್ಟಿ ಊಟ ಮಾಡೋರು ಒಂದು ಕಡೆ ಕೂಡ್ರಿ, ಬರೀ ಪಲಾವ್ ಊಟ ಮಾಡೋರು ಒಂದು ಕಡೆ ಕೂಡ್ರಿ ಅಂಥೇಳಿ ಕೂಡಿಸಿ ಎಲ್ಲರಿಗೂ ಈಗ ಸರ್ವ್ ಮಾಡಕತ್ತಾರ ನೋಡ್ರಿ. ಮನ್ಯಾಗ ಮಕ್ಳು ಅದಾರಲ್ರಿ ಮಾಡೋರು ನೋಡ್ತಾ ಇರ್ಬೋದು. ಒಬ್ರು ಹಾಕಿ ಕೊಡಕತ್ತಾರ, ಒಂದಿಷ್ಟು ಮಂದಿ ಹೋಗಿ ಅವ್ರಿಗೆ ಕೊಡಕತ್ತಾರ. ಸೊ ಖುಷಿ ನೋಡ್ರಿ ಹೀಗೆಲ್ಲ ಓಡಾಡಿ ಒಬ್ರಿಗೊಬ್ರು ಕೆಲಸ ಮಾಡ್ಕೋತ ನಕ್ಕೋತ ಒಂದು ಖುಷಿಲೇ ಏನೋ ಇದ್ರೂ ಫಂಕ್ಷನ್ ಮಾಡಿದರೆ ಅದು ಫಂಕ್ಷನ್ ಸಕ್ಸಸ್ಫುಲ್ಲಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಸಂಭ್ರಮ ಇರ್ತೈತಿ. ನಮ್ಮ ಎಲ್ಲ ಒಂದು ಫಂಕ್ಷನ್ಸ್ನು ನೀವು ನೋಡಿದ್ದನ ಐತಿ. ಇದೇ ರೀತಿಯಾಗಿ ಎಲ್ಲರೂ ಒಟ್ಟಾಗಿ ನಾನು ಆ ಕೆಲಸ ಯಾಕೆ ಮಾಡಬೇಕು, ಈ ಕೆಲಸ ಯಾಕೆ ಮಾಡಬೇಕು, ನಾನೇ ಯಾಕೆ ಮಾಡಬೇಕು, ನಮ್ಮ ಮನೆಯೊಳಗೆ ಆ ಥರ ಏನೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಅವ್ರವ್ರದ್ದೇ ಆದ ಕೆಲಸಗಳನ್ನ ಮಾಡ್ತಾರೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಹೀಗಾಗಿ ನಮ್ಮ ಫಂಕ್ಷನ್ ಒಳಗೆ ಏನು ಅಷ್ಟು ನಮಗೆ ಬರ್ಡನ್ ಅನ್ಸಂಗನ ಇಲ್ಲ ಅನ್ಬೋದು. ಕೆಲಸದ್ದು ಹಂಚ್ಕೊಂಡು ಮಾಡ್ತೀವಲ್ರಿ ಹೀಗಾಗಿ. ಸೊ ನೋಡಿರಿ ಊಟ ಸಖತ್ತಾಗಿ ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ನೋಡ್ರಿ. ಸೊ ಇದಕ್ಕೆ ನಾವು ರಾಯ್ತಾ ಅಂತ ಏನು ಮಾಡಿಸಿರಲಿಲ್ಲ. ಯಾಕಂದ್ರೆ ಪಲ್ಯ ಇತ್ತು, ಆಮೇಲೆ ಏನಿತ್ತು ಉಪ್ಪಿನಕಾಯಿ ಇತ್ತು, ಸಾಕಷ್ಟು ಇತ್ತು. ಹೀಗಾಗಿ ಮತ್ತೇನು ರಾಯ್ತಾ ಏನು ಮಾಡಿದ್ದಿಲ್ಲ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣಂತ ಫಂಕ್ಷನ್ ಬ್ಲಾಗ್ ಇರ್ತೈತಿ. ಸೊ ತಪ್ಪದ ವಾಚ್ ಮಾಡಿರಿ. ಧನ್ಯವಾದ.